ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆ. ಜೆಡಿಎಸ್ನ ಹೋರಾಟಕ್ಕೆ ಜನರ ಸ್ಪಂದನೆ ಸಿಗ್ತಾ ಇದೆಯಾ? ನಾವು ಗ್ರೌಂಡ್ ರಿಯಾಲಿಟಿಯನ್ನ ನೋಡೋಣ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ರೈತರು ರಾಜ್ಯ ಸರ್ಕಾರದ ಪರ ಇದ್ದಾರೆ ಅನ್ನೋದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸುವ ಮೂಲಕ ಜೆಡಿಎಸ್ನ ಪಾದಯಾತ್ರೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರ ಪಾದಯಾತ್ರೆಗೆ ಜನಸ್ಪಂದನೆ ಸರಿಯಾಗಿ ಸಿಕ್ಕಿಲ್ಲ ಅನ್ನೋದನ್ನ ಇಲ್ಲಿ ಪ್ರಿಯಾಂಕ್ ಹೇಳ್ತಿದ್ದಾರೆ. ನಿಖಿಲ್ ಅವರು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದೆಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದೆಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ. ಟಿ ವಿನಲ್ಲಿ ಇವ್ರೇನು ಬೇಕೋ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್, ನಿಮಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಈಗ ಎಲ್ಲರೂ ಬರ್ತಾ ಇದ್ದಾರಲ್ಲ. ನಿಖಿಲ್ ಅವರು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದೆಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದೆಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ. ಟಿ ವಿನಲ್ಲಿ ಇವ್ರೇನು ಬೇಕೋ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್, ನಿಮಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಮಾಡ್ತಾ ಇರುವ ಹೋರಾಟಕ್ಕೆ ಜೆಡಿಎಸ್ ಕೂಡ ಕೈ ಜೋಡಿಸಿದೆ. ಅವರು ಕೂಡ ಪಾದಯಾತ್ರೆಯನ್ನು ಮಾಡಿದ್ರು, ಅದರ ಬಗ್ಗೆ ಕಿಡಿಕಾರಿದ್ದಾರೆ.